ಮುಖ್ಯಮಂತ್ರಿಗಳಿಗೆ ನೆನಪಿಸ್ಕೊಡ್ತೇನೆ. ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿಗಳು, ಇವರು ಉಪಮುಖ್ಯಮಂತ್ರಿ. 1997ರಲ್ಲಿ ಖುರ್ಷಿದ್ ಆಲಂ ಖಾನ್ ಅವರು ರಾಜ್ಯಪಾಲರೇನಿದ್ದರು. ನಿನ್ನೆ ದಿನ ಈಗಿನ ಗೌರವಾನ್ವಿತ ರಾಜ್ಯಪಾಲರು 60 ಸೆಕೆಂಡ್ಗಳಲ್ಲಿ ಭಾಷಣವನ್ನು ಸಂಪೂರ್ಣಗೊಳಿಸಿರುವಂತಕ್ಕಂಥ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರದಲ್ಲಿ. ಹಿಂದೆ ಇದ್ದಂಥ ರಾಜ್ಯಪಾಲರು ಇದೇ ಜೆ.ಎಚ್. ಪಟೇಲರು, ಇವರೇ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾಗ ಘಟನೆ ನಡೆದಂಥದ್ದನ್ನು ಸ್ವಲ್ಪ ನೆನಪಿಸ್ಕೊಳ್ಳೋ ಸೂಕ್ತ. ಮುಖ್ಯಮಂತ್ರಿಗಳು ನಿನ್ನೆಯಿಂದ ನಡೀತಾ ಇರತಕ್ಕಂಥ ಈ ಘಟನೆ ಇವತ್ತು ಸಹ ಬಹುಶಃ ಅಸೆಂಬ್ಲಿ ನಡೆದಿಲ್ಲ, ಒಂದು ಸಂಘರ್ಷ ನಡೀತಾ ಇದೆ ವಿಧಾನಸಭೆ ಕಲಾಪದಲ್ಲಿ, ಈ ಕಡೆ ಮತ್ತು ಆ ಕಡೆ ಎರಡೂ ಕಡೆ. ಈ ಸಂಘರ್ಷದಿಂದ ರಾಜ್ಯದ ಸಮಸ್ಯೆಗಳಿಗೆ ಏನಾದರೂ ಜನತೆಗೆ ಪರಿಹಾರ ದೊರಕ್ತದ? ಇದನ್ನೇ ರಾಜಕೀಯವಾಗಿ ನಾವು ಬಳಕೆ ಮಾಡ್ಕೋತೀವಿ. ಈಗ ಗೋ ಬ್ಯಾಕ್ ಗವರ್ನರ್ ಅಂದರೆ ಯಾರಿಗೆ ನೀವು ಸಂದೇಶ ಕೊಡ್ತೀರಿ? ಗೋ ಬ್ಯಾಕ್ ಗವರ್ನರ್ ಅಂತೇಳಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಬಂದಂಥ ಚುನಾಯಿತ ಸರ್ಕಾರಗಳಿಂದ ಹಲವಾರು ಸಂದರ್ಭದಲ್ಲಿ ಈ ರೀತಿಯ ಬಿಕ್ಕಟ್ಟುಗಳು ಬಂದಿರತಕ್ಕಂಥದ್ದು ನೋಡಿದ್ದೇವೆ. ನಿನ್ನೆಯ ಪ್ರಕರಣ ಏನು ಹೊಸ ಒಂದು ವಿಶೇಷವಾದಂಥ ಪ್ರಕರಣ ಏನಲ್ಲ. ಇದಕ್ಕೆ ನೀವು ಮಹತ್ವ ಕೊಟ್ಕೊಂಡು ಎಷ್ಟು ದಿನ, ಏನೋ 5 ದಿನ ಏನೋ ಕರ್ಕೊಂಡಿದ್ದೀರಿ ಕಲಾಪ. ಯಾವುದೋ ನಿಮ್ಮ ಪ್ರಮುಖವಾದಂಥ ಉದ್ದೇಶವೇ ಮನ್ರೇಗಾ ವಿಷಯದಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಂಥ ಒಂದು ಹೊಸ ಬಿಲ್ ತಂದಿದ್ದಾರೆ, ಮಾರ್ಪಾಡುಗಳನ್ನು. ಅದು ದಲಿತ ವಿರೋಧಿ, ಅವರಿಗೆ ಬರದೇ, ಅದು ಯಾವುದೇ ವಿಷಯಗಳು ಬಂದರೂ ದಲಿತ ವಿರೋಧಿ. ಆ ಪದ ಅವರಿಗೆ ಒಂದು ರೀತಿಯಲ್ಲಿ ಪ್ರಿಯ ಅಂತ ಹೇಳಲ್ಲ. ಆ ಮುಗ್ಧ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ. ಆ ಪದವನ್ನು ಉಪಯೋಗ ಮಾಡಿಕೊಂಡು ಇವರ ಸ್ಥಾನಮಾನಗಳನ್ನು ಭದ್ರ ಮಾಡ್ಕೊಳ್ಳಿಕ್ಕೋಸ್ಕರ ಅಷ್ಟೇ ಈ ಪದ ಬಳಕೆ ಮಾಡ್ತಾರೆ. ಶಕ್ತಿ ದೊರಕ್ತದೆ ನಮಗೆ ಅಂತೇಳಿ ದಲಿತ ಅಂತ ಹೆಸರಿಡ ತಕ್ಷಣ ಆ ಮುಗ್ಧ ಜನರ ಜೊತೆ ಈಗ ಕಳೆದ 75 ವರ್ಷದಿರಲಿ, ಈ ಸರ್ಕಾರ ಬಂದ ಮೇಲೆ ಕಳೆದ 2-3 ವರ್ಷದಲ್ಲಿ 2.5 ವರ್ಷ ಕಂಪ್ಲೀಟ್ ಆಗಿದೆ, ಒಂದು 3 ತಿಂಗಳು 3 ವರ್ಷ ಮುಗಿಯುತ್ತೆ. ಹಲವಾರು ಚರ್ಚೆಗಳಾಯ್ತಲ್ಲ ಇವರು 5 ಗ್ಯಾರಂಟಿ ಬಗ್ಗೆ. SCP STP ಹಣ ಯಾವ ರೀತಿ ಕಟ್ ಶಾರ್ಟ್ ಮಾಡ್ಕೊಂಡ್ರು, ಆ ದುಡ್ಡನ್ನು ಯಾವ ರೀತಿ ಡೈವರ್ಟ್ ಮಾಡ್ಕೊಂಡಿದ್ದಾರೆ, ದಲಿತರಿಗೆ SC ST ಹೋಗಬೇಕಾದಂಥ ಹಣವನ್ನು ಅದಕ್ಕೆ ಸಮಜಾಯಿಷಿಗಳೇನು ಕೊಟ್ಕೊಂಡು ಬಂದಿದ್ದಾರೆ, ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಗೋ ಬ್ಯಾಕ್ ಗವರ್ನರ್ ಅನ್ನೋದು ಬರೀ ಕೇವಲ ರಾಜಕೀಯದ ನಾಟಕೀಯ ಅಂತ ಅದಕ್ಕೆ ಹೇಳಿ, ಅದಕ್ಕೆ ಉಪಯೋಗ ಆಗುತ್ತೆ ಅಷ್ಟೇ. ನೀವು ಯಾರು ಅರ್ಜಿ ಕೊಡ್ತೀರಿ ಗೋ ಬ್ಯಾಕ್ ಗವರ್ನರ್ ಅಂತ ಹೇಳಿ? ಬಹುಶಃ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರು ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿದ್ದರೂ ಈ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಿಲ್ಲ. ಇವರು ಹಲವಾರು ರೀತಿಯ ಅಕ್ರಮಗಳು ನಡೆದಿದೆ ಈ ಸರ್ಕಾರದಲ್ಲಿ. ಗವರ್ನರ್ ಅವರ ಪರಿಮಿತಿಗೆ ಆ ಅಕ್ರಮಗಳು, ಕಾನೂನು ಬಾಹಿರವಾಗಿ ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ಈ ಸರ್ಕಾರದಲ್ಲಿ ಹಲವಾರು ರೀತಿಯ ಗೌರವಾನ್ವಿತ ರಾಜ್ಯಪಾಲರು ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಅವಕಾಶಗಳಿದ್ದರೂ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯಕ್ಕೆ ಈಗಿನ ಇಲ್ಲಿಯ ರಾಜ್ಯಪಾಲರು ಎಂದೂ ಸಹ ಸಂಘರ್ಷ ಮಾಡಲಿಕ್ಕೆ ಹೋಗಲಿಲ್ಲ.
ಎಲ್ಲದಕ್ಕೂ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಅವರ ನೂರಾರು ನ್ಯೂನ್ಯತೆಗಳನ್ನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಜನಮಾನಸದಿಂದ ಮರಿಬೇಕು. ಅದಕ್ಕೆ ಈ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಕೊಂಡು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳ ಮುಚ್ಕೊಳ್ಳಿಕ್ಕೆ ಇದು ನಡೀತಾ ಇದೆ ಅಷ್ಟೇ. ಅದು ಹೊರತುಪಡಿಸಿ ಇವರಿಗೆ ಏನು ಸಾಧನೆ ಆಗಲ್ಲ.